ಮಾಡಬೇಕು, ವಿದ್ಯಾರ್ಥಿಗಳದ್ದು ಏನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿದೆ ಅದನ್ನ ದಂಡನ ಕೈಬಿಟ್ಟು ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅದೆಲ್ಲ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಅವಾಗ ಚಾಯ್ಸಿಂಗ್ ಮಾಡ್ಬೇಕಾದ್ರೆ 2 ಸಬ್ಜೆಕ್ಟ್ ಮಾಡ್ಬೇಕು ಸರ್. ಬಟ್ ಅವಾಗ ಆಪ್ಷನ್ ಬರೋದು 1 ಸಬ್ಜೆಕ್ಟ್ ಬಂದಿದ್ರೆ ಹಾಗಾಗಿ ಸುಮಾರು 200ಕ್ಕಿಂತ ಹೆಚ್ಚು ಜನ ಸ್ಟೂಡೆಂಟ್ಸು ಒಂದೇ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತಾರೆ. ಬಟ್ ಇಲ್ಲಿ ತನಕ ಏನು ಹೇಳಿಲ್ಲ. ಬಟ್ ಈಗ ಸರ್ಕ್ಯುಲರ್ ಹೊರಡಿಸ್ರಿ, ಯಾರು 2 ಸಬ್ಜೆಕ್ಟನ್ನು ಆಯ್ಕೆ ಮಾಡಿಲ್ಲಲ್ಲ ಅವರು 1500 ರೂಪಾಯಿ ದಂಡ ಕಟ್ಟಬೇಕು ಮತ್ತು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಸರ್. ಇದು ಸರ್ ಅವ್ರ ಗಮನಕ್ಕೆ ಅವಾಗೆ ತೊಗೊಂಬರ್ಬೇಕಾಗಿತ್ತು ಸರ್, ತೊಗೊಂಬಂದಿಲ್ಲ ಸರ್. ಈಗ ಸಡನ್ನಾಗಿ ಸ್ಟೂಡೆಂಟ್ಸಿಗೆ 1500 ಅಂದ್ರೆ ಹೊರೆ ಆಗ್ತದೆ ಸರ್. ಎಷ್ಟೋ ಜನ ಮಕ್ಕಳು ಕೆಲಸ ಮಾಡ್ಕೊಂಬಂದು ಕಾಲೇಜ್ ಕಲಿತಾರೆ. ಸೊ ಈ ಕೂಡಲೇ ಇದನ್ನು ಕೈ ಬಿಟ್ಟು ಅದನ್ನೇನು ರಿಜಿಸ್ಟ್ರೇಷನ್ ಮಾಡೋದ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯಿಸ್ತೀವಿ ಸರ್. ಹಾಂ ಸರ್, ಕೊಡ್ತೀವಿ ಸರ್. ಓಕೆ, ಅದು ಸರ್ AIDS ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ನೇತೃತ್ವದಲ್ಲಿ ಸೊ ಇವತ್ತು ಬಿಜಾಪುರದಲ್ಲಿ ನವಬಾಗ್ ಡಿಗ್ರಿ ಕಾಲೇಜ್ ಅದ. ಆ ಕಾಲೇಜಲ್ಲಿ ಸುಮಾರು 200ಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗ್ಯದ. ಏನಂತಂದರೆ ಅಡ್ಮಿಷನ್ ಮಾಡುವಾಗ UUCMS ಪೋರ್ಟಲ್ದಿಂದ ಇವರು ಅಡ್ಮಿಷನ್ ಮಾಡಿ ಫೀಸ್ ತುಂಬ್ತಾರೆ. ಸೊ ಅಲ್ಲಿ ಇವ್ರು ಅಡ್ಮಿಷನ್ ಫೀಸ್ ತುಂಬೋ ಟೈಮಲ್ಲಿ 2 ಸಬ್ಜೆಕ್ಟನ್ನು ಆಯ್ಕೆ ಮಾಡಬೇಕು. ಅಲ್ಲಿ ಆಪ್ಷನ್ ತೋರಿಸೋದೇ ಒಂದೇ ತೋರಿಸೋದು. ಅದಕ್ಕೆ ವಿದ್ಯಾರ್ಥಿಗಳು ಒಂದೇ ಸಬ್ಜೆಕ್ಟನ್ನು ಆಯ್ಕೆ ಮಾಡಿದ್ದಾರೆ. ಬಟ್ ಇಷ್ಟು ದಿನ ಏನೂ ಇರಲಾರ್ದೆ ಈಗ ಸರ್ಕ್ಯುಲರ್ ಕಳಿಸಿದ್ದಾರೆ. ಯಾರು 2 ಸಬ್ಜೆಕ್ಟನ್ನು ಆಯ್ಕೆ ಮಾಡಿಲ್ಲ ಅವರು 1500 ರೂಪಾಯಿ ದಂಡ ಕಟ್ಟಬೇಕು ಅಂಥೇಳಿ, ದಂಡ ಕಟ್ಟಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂಥೇಳಿ. ಸೊ ಇದನ್ನು ಈ ಕೂಡಲೇ ಕೈ ಬಿಡಬೇಕು ಅಂಥೇಳಿ ನಾವು ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ. ಸಬ್ಜೆಕ್ಟ್ ಅವರು ಸೊ ಅವ್ರ ಚಾಯ್ಸಿಂಗ್ ಇರ್ತದೆ ಸರ್, ಚಾಯ್ಸಿಂಗ್ ಸರ್ ಅವ್ರದ್ದು ಸ್ಟೂಡೆಂಟ್ಸ್ದು. BA ಹಿಸ್ಟ್ರಿ ಪೊಲಿಟಿಕಲ್ ಮೇಜರ್ ಇರ್ತಾರೆ. ಸೊ ನನ್ನ ಹೆಸರು ಕಾವೇರಿ, AIDS ಡಿಸ್ಟ್ರಿಕ್ಟ್ ಸೆಕ್ರೆಟ್ರಿ. ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ವಿಜಯಪುರದಿಂದ ಬಂದೇವ್ರಿ. ನಮ್ಮದು ಯೂನಿವರ್ಸಿಟಿ ಬಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ನಮ್ಮದು ರಿಜಿಸ್ಟ್ರೇಷನ್ ಮಾಡುವ ಹೊತ್ನಾಗ ನಮಗೆ USMSನಾಗ 2 ಸಬ್ಜೆಕ್ಟ್ ಚಾಯ್ಸ್ ಮಾಡೋದು ಬಂದಿತ್ತು. ನಾವು 2 ಸಬ್ಜೆಕ್ಟ್ ಚಾಯ್ಸ್ ಮಾಡೇವಿ. ಚಾಯ್ಸ್ ಮಾಡಿದ ಮೇಲೆ ಅದು ಸಬ್ಮಿಟ್ ಆಗಬೇಕು ಯೂನಿವರ್ಸಿಟಿಗೆ. ಈಗ ನಾವು ಅಲ್ಲಿ ಅದಕ್ಕೆ ಪ್ರೂಫ್ ಐತಿ. ನಾವು ಸಬ್ಮಿಟ್ ಮಾಡಿದಕ್ಕೆ ಇಲ್ಲಿ ಸಬ್ಜೆಕ್ಟ್ ಯಾವ್ಯಾವ ಇದು ಮಾಡಿವಿ ಅನ್ನೋದಕ್ಕೆ ಇಲ್ಲಿ ಇದ್ರಾಗ ಸಬ್ಜೆಕ್ಟ್ ಬಂದವು. 2 ಸಬ್ಜೆಕ್ಟ್ ಇದ್ರಾಗ ಬಂದವು ಸಬ್ಜೆಕ್ಟ್. ಆದರೆ ಈಗೇನು ಹೇಳಕತ್ತಾರ, 2 ಸಬ್ಜೆಕ್ಟ್ ನೀವು ರಿಜಿಸ್ಟರ್ ಮಾಡಿಲ್ಲ, ಒಂದೇ ಸಬ್ಜೆಕ್ಟ್ ನೀವು ರಿಜಿಸ್ಟರ್ ಮಾಡಿರಿ, ಆದ್ದರಿಂದ ನೀವು 1500 ರೂಪಾಯಿ ದಂಡ ಕಟ್ಟತ್ತೆ ಹೇಳತ್ತಾರ. 1500 ರೂಪಾಯಿ ಅನ್ನೋದು ನಮಗೆ ಭಾಳ ಆಗತ್ತೆ. ನಾವು ಬರೋದು ಸ್ಟೂಡೆಂಟ್ಗಳು ಅಷ್ಟು. ನಾವು 1500 ರೂಪಾಯಿ ತರಬೇಕಂದ್ರೆ ನಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ 3 ದಿನ ಕಾಲೇಜ್ ಬಿಡ್ಬೇಕು. ನಮ್ದು ಸ್ಟಡಿ ಹಾಳಾಗುತ್ತೆ. ಸ್ಟಡಿ ಹಾಳಾಗೋದಲ್ದ ಮತ್ತು 1500 ರೂಪಾಯಿ ತರಕ್ಕೆ ನಮ್ಮಿಂದ ಆಗೋದಿಲ್ಲ. ಈಗ ಎಲ್ಲ ದಂಡ ವಿದ್ಯಾರ್ಥಿಗಳ ಮ್ಯಾಗ ಹೊರಿಸಿದ್ರೆ ವಿದ್ಯಾರ್ಥಿಗಳು ಅನ್ನೋದು ವಿದ್ಯಾರ್ಥಿಗೆ ತರಕ್ಕೆ ಅಷ್ಟು ಆಗೋದಿಲ್ಲ. ಆದ್ದರಿಂದ ಇದು ದಂಡವನ್ನು ಕ್ಯಾನ್ಸಲ್ ಮಾಡಬೇಕು. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ನಾವು ಈ ಪ್ರತಿಭಟನೆ ಮುಖ್ಯ ಕಾರಣನೇ ನಮ್ಮ ದಂಡವನ್ನು ರದ್ದು ಮಾಡಬೇಕು. ಆದ್ದರಿಂದ ರದ್ದು ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. ಎಷ್ಟು 1500 ರೂಪಾಯಿ ದಂಡ ಹೇಳತ್ತಾರೆ ಸರ್. ರಿಜಿಸ್ಟ್ರೇಷನ್ ಹೊಳೆ ಮಾಡೋದು? ಹಾಂ, ಹೊಳೆ ಮಾಡ್ಬೇಕತ್ರಿ. ಕಾಲೇಜ್ ಫೀ ಇರೋದೇ 3500 ರೂಪಾಯಿ ಅದ. ಇದು ದಂಡ 1500 ರೂಪಾಯಿ. ಆಮೇಲೆ ಎಕ್ಸಾಮ್ ಫೀ ಇರೋದು 1000 ರೂಪಾಯಿ ಅದ. ಈ ದಂಡ ಅಂತೇಳಿ ಹಿಂಗೆ 1500 ರೂಪಾಯಿ 2000 ರೂಪಾಯಿ ಮಾಡಿದ್ರೆ ನಾವು ಎಲ್ಲಿಂದ ತರಬೇಕು ಅಷ್ಟು ಅಮೌಂಟ್? ಅದು ನಮ್ಗೆ ಪ್ರಾಬ್ಲಮ್ ಆಗತ್ತಿದ್ದು ಮೇನ್ ರೀಸನ್. ನಮ್ಮ ಬೇಡಿಕೆ ಅನ್ನೋದು ಈ ದಂಡ ಅನ್ನೋದು ಕ್ಯಾನ್ಸಲ್ ಮಾಡಿರಿ. ಅಪ್ಪಿತಪ್ಪಿ ಮಾಡಿದ್ರು ಅಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಕಟ್ಟೋಕ್ಕಾಗುತ್ತೆ? 100-150 ರೂಪಾಯಿ ಅಷ್ಟಾದ್ರೆ ವಿದ್ಯಾರ್ಥಿಗಳು ದಂಡ ಕಟ್ಬೋದು. 1500 ರೂಪಾಯಿ 2000 ರೂಪಾಯಿ ಅಂದ್ರೆ ಆಗೋದಿಲ್ಲ. ಮೇನ್ ಇನ್ನೂ ಒಂದು ಕೇಳ್ಕೊಳ್ಳೋದು, 150 ರೂಪಾಯಿ ದಂಡಕ್ಕಿಂತ ಪೂರ ರದ್ದು ಮಾಡಿದರೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ. ನಿಮ್ಮ ಹೆಸರು? ಅಭಿಷೇಕ್.